ಧನುಸ್ಸು ರಾಶಿ ಉದ್ಯೋಗ ಬದಲಾವಣೆಯ ಸೂಚನೆ ಸೂಕ್ಷ್ಮವಾಗಿ ಕಾಣ್ತಾ ಇದೆ ಅಂತ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆಯಾಗತ್ತೆ, ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಸ್ಥಳ ಬದಲಾವಣೆ ಆಗೋದ್ರಿಂದಲಾದರೂ ಏನಾದ್ರು ಅನುಕೂಲವಾಗುತ್ತೇನೋ ಅಂತ ಹೇಳಿ ಕೆಲವರು ಆಲೋಚನೆಯನ್ನು ಮಾಡ್ತಾ ಇದ್ದರೆ ಖಂಡಿತ ಇಲ್ಲ. ಯಾವ ಮೂಲ ವಿಚಾರ ಹಾಗೆ ಉಳ್ಕೊಳ್ಳುವಂಥದ್ದಿರುತ್ತೆ. ಮನಸ್ಸಿನಲ್ಲಿ ಅತೃಪ್ತಿಯ ಭಾವನೆ ಕಾಡುತ್ತೆ. ಏನೂ ಸಾಧನೆ ಮಾಡಲಿಲ್ಲ, ನಾನು ಮಾಡಬೇಕಾದಂತಹ ಕೆಲಸ ಇನ್ನೂ ತುಂಬ ಇದೆ ಅನ್ನುವಂತಹ ಒಂದು ಯೋಚನೆ ಬರುತ್ತೆ. ಆ ಪರಿಜ್ಞಾನವಾದರೂ ಇದೆಯಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೊಳ್ಬೇಕು. ಎಲ್ಲ ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆ ಬೇರೆಯಾಗಿರುತ್ತೆ. ಭಗವಂತನ ಅನುಗ್ರಹದಿಂದ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಸ್ಥಾನಮಾನವನ್ನು ಭಗವಂತ ಕರುಣಿಸಿದ್ದಾನೆ. ಆದರೆ ಇರುವಂಥದ್ದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನಿಮಗೆ ತೊಂದರೆಯನ್ನು ಮಾಡಿದಂತಹ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡೋಕ್ಕೆ ಹೋಗ್ತೀರಿ. ಎಂಥ ವಿಪರ್ಯಾಸ ನೋಡಿ. ಗ್ರಹಗತಿ ಹಾಗೆ ಮಾಡುತ್ತೆ ಅಂತ ಹೇಳಿ ಭಾವಿಸ್ಬೇಕು, ತಿಳಿಬೇಕು. ಯಾರಿಂದ ನಿಮಗೆ 3 ಕಾಸಿನ ಪ್ರಯೋಜನ ಇಲ್ಲವೋ, ಯಾರಿಂದ ನಿಮಗೆ ತೊಂದರೆಯೇ ಹೆಚ್ಚೋ ಅಂತಹ ವ್ಯಕ್ತಿಗಳಿಗೆ ನೀವು ಸಹಾಯವನ್ನು ಮಾಡ್ತೀರಿ ಅಂತಂದರೆ ಜಗತ್ತಿನಲ್ಲಿ ಇದಕ್ಕಿಂತ ವಿಚಿತ್ರ ಬೇರೆ ಇಲ್ಲ ಅಂತ ಹೇಳಿ ನನ್ನ ಭಾಷೆಯಲ್ಲಿ ಹೇಳಬೇಕಾಗತ್ತೆ. ಅಂತಹ ಪರಿಸ್ಥಿತಿ ನಿಮ್ಮದು. ಬಹಳ ಬೇಸರವಾಗ್ತಕ್ಕಂಥದ್ದು. ಯಾವುದನ್ನೂ ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂತಹ ಸಾಮರ್ಥ್ಯ ಇಲ್ಲ ನಿಮಗೆ. ಆ ರೀತಿಯ ಧನಾತ್ಮಕವಾದಂತಹ ಎಲ್ಲ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ ಅಂತ ಅರ್ಥವಾಗತ್ತೆ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಅನುಚಿತವಾದಂತಹ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ನಿಮ್ಮ ಮನಸ್ಸು ಮುಂದಾಗತ್ತೆ. ಯಾವ ಕೆಲಸದಿಂದ ಏನೇನೂ ಉಪಯೋಗ ಇಲ್ಲವೋ ಅಥವಾ ನಮ್ಮ ಜೀವಕ್ಕೆ ಅದು ಕುತ್ತನ್ನು ತರುವಂತಹ ಕೆಲಸ ಇದೆಯೋ ಅಂಥ ಕೆಲಸಕ್ಕೆ ಮುಂದಾಗ್ತೀರಿ. ಶಾಸ್ತ್ರ ಅದನ್ನೇ ಹೇಳುತ್ತೆ. ಅನುಚಿತ ಕರ್ಮಾರಂಭೋ ಸ್ವಜನ ವಿರೋಧೋ ಬಲೀಯಸಿ ಸ್ಪರ್ಧಾ ಪ್ರಮದಾಜನ ವಿಶ್ವಾಸೋ ಮೃತ್ಯೋರ್ದ್ವಾರಾಣಿ ಚತ್ವಾರಿ. ಅನುಚಿತವಾದಂತಹ ಕೆಲಸ ಇದೆಯಲ್ಲ, ನಮ್ಮ ಜೀವನವನ್ನು ಬಲಿ ಕೊಡಲಿಕ್ಕೆ ಇರತಕ್ಕಂತಹ ಮುಖ್ಯವಾದಂತಹ ಒಂದು ಸಾಧನ. ಅಂತಹ ಕೆಲಸಕ್ಕೆ ನೀವು ಮುಂದಾಗ್ತೀರಿ ಅಂತಂದರೆ ಗ್ರಹಗತಿ ಎಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ವಿಕೋಪವಾಗಿದೆ ಅಂತ ಹೇಳಿ ಗಮನಿಸಬೇಕಾದಂಥದ್ದು. ರಾಜಕೀಯ ಭಯ, ರಾಜಕಾರಣಿಗಳ ಭಯ ನಿಮ್ಮನ್ನು ಕಾಡುವಂಥದ್ದಿದೆ. ಜಾಗರೂಕರಾಗಿರಬೇಕು. ಇದೇ ರಾಶಿಯ ರಾಜಕಾರಣಿಗಳೇ ಆಗಿದ್ದರೆ ಬೇರೊಬ್ಬ ರಾಜಕಾರಣಿಯಿಂದ ಏನೋ ಸಮಸ್ಯೆ, ತೊಂದರೆ ಅಂತಕ್ಕಂಥದ್ದು ಆಗಬಹುದು. ಹಣ ಮುಖ್ಯ ಅಂತಕ್ಕಂತಹ ತೀರ್ಮಾನಕ್ಕೆ ಬಂದಿರೋರಿಗೆ ಬೇರೆ ಯಾವ ವಿಷಯವೂ ಕೂಡ ಮನಸ್ಸಿಗೆ ಹೋಗೋದಿಲ್ಲ. ಯಾರು ಏನೇ ಹೇಳಿದರೂ ಕೂಡ ಅದು ಪಥ್ಯವಾಗುತ್ತೆ. ನೀವು ಗೌರವಾನ್ವಿತವಾಗಿ ಕೊಟ್ಟಿದ್ದಂತಹ ಹಣವೋ ವಸ್ತುವೋ ಇನ್ನೇನೋ ಪದಾರ್ಥವನ್ನೋ ಯಾರು ಸ್ವೀಕಾರ ಮಾಡಿರ್ತಾರೆ ಅವರು ನಿಮಗೆ ಹಿಂದಿರುಗಿ ಕೊಡ್ತಕ್ಕಂಥದ್ದಾಗತ್ತೆ, ಹಿಂದಿರುಗಿಸ್ತಕ್ಕಂಥದ್ದಾಗತ್ತೆ. ಕಾರಣ ನಿಮ್ಮ ಸ್ವಭಾವ. ನಿಮ್ಮ ಪದಾರ್ಥಗಳು ಯಾವುದೂ ಬೇಡ ಅಂತ ಹೇಳಿ ನಿರ್ಧಾರಕ್ಕೆ ಬರುವಂಥದ್ದು. ಆದರೆ ಅನುಮಾನ, ಅವಮಾನ ಇದೆಲ್ಲ ನಿಮಗೆ ಸಾಧಾರಣವಾಗಿಬಿಟ್ಟಿರುತ್ತೆ. ಸ್ವಂತಿಕೆಯಿಂದ ಇರಬೇಕು. ಬೇರೆಯವರನ್ನು ಪೂರ್ಣವಾಗಿ ನಾನು ಅನುಕರಿಸ್ತೀನಿ ಅಂತ ಹೋದರೆ ಅದು ತಪ್ಪಾಗುತ್ತೆ. ಬೇರೆಯವರನ್ನ ಅನುಸರಿಸ್ತಕ್ಕಂಥದ್ದು ಒಳ್ಳೆಯದು, ಅನುಕರಣೆ ಇದೆಯಲ್ಲ ಅದು ಕೆಟ್ಟದಾಗತ್ತೆ ಎನ್ನುವಂಥದ್ದು. ಭಗವತಿಯ ಉಪಾಸನೆಯನ್ನು ಸನ್ಮಾರ್ಗದಲ್ಲಿ ಮಾಡಿ ಸರಿಯಾದಂತಹ ಚಿಂತನೆಗಳು ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ ಸ್ವಯಾರ್ಜಿತ, ಪಿತ್ರಾರ್ಜಿತ, ಪೂರ್ವಾರ್ಜಿತವಾದಂತಹ ಆಸ್ತಿಗಳು ವಿಶೇಷವಾಗಿ ಮುನ್ನೆಲೆಗೆ ಬರತಕ್ಕಂಥದ್ದಾಗುತ್ತೆ. ಅವುಗಳ ವಿಚಾರ, ಆಸ್ತಿಯನ್ನು ಹೇಗೆ ಕಾಪಾಡಬೇಕು, ಹೇಗೆ ಉಳಿಸ್ಕೊಳ್ಬೇಕು, ಮಾರಾಟ ಮಾಡಬೇಕು, ಅದರ ಒಡೆತನ ಹೇಗೆ, ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದು. ಆದರೆ ಅಷ್ಟೆಲ್ಲ ಇದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಅನುಭೋಗಿಸ್ತಕ್ಕಂತಹ ಯೋಗ ನಿಮಗಿಲ್ವಲ್ಲ ಅನ್ನುವಂಥದ್ದೇ ಪ್ರಶ್ನೆಯಾಗತ್ತೆ. ಮನಸ್ಸಿನಲ್ಲಿ ಭಯ ಕಾಡುತ್ತೆ. ಯಾವ ಕ್ಷಣದಲ್ಲಿ ನಮ್ಮ ಸ್ಥಿತಿ ಏನು ಅನ್ನುವಂಥದ್ದು ಮನಸ್ಸಿನಲ್ಲಿ ಕಾಡುತ್ತೆ. ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲದೇ ಇದ್ದರೂ ಕೂಡ ಒಂಟಿತನವಾಗಲಿ ಭವಿಷ್ಯದ ಭಯವಾಗಲಿ ನಿಮ್ಮನ್ನು ಬಿಡುವುದಿಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ. ಭವಿಷ್ಯದ ಬಗ್ಗೆ ಇಲ್ಲಸಲ್ಲದ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದಾಗತ್ತೆ. ಕೆಲವು ಕೆಟ್ಟ ನಿರ್ಧಾರಗಳು, ರಾಜಕೀಯವಾದಂತಹ ಹೇಳಿಕೆಗಳು ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಯಾವ ವಿಷಯವೂ ಕೂಡ ನಿಮಗೆ ಬೇಡ ಅನ್ನುವ ನಿರ್ಧಾರದಲ್ಲೇ
ನೀವಿರಬೇಕಾದಂಥದ್ದು. ಅತಿಯಾದಂತಹ ಕೋಪದಿಂದ ಸಹೋದರರ ಕಲಹವಾಗುತ್ತೆ, ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಜೊತೆಯಲ್ಲಿ ಜಗಳವನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ತುಂಬ ದಿವಸಗಳಿಂದ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನೆರಳ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆ ಎಚ್ಚರಿಕೆಯನ್ನು ವಹಿಸಲಿಲ್ಲ ತೊಂದರೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿಯವರಿಗೆ ತಮ್ಮ ಅತಿಯಾದಂತಹ ಬುದ್ಧಿವಂತಿಕೆಯಿಂದನೇ ಹಿನ್ನಡೆಯಾಗತಕ್ಕಂತಹ ದಿವಸ. ಬುದ್ಧಿವಂತಿಕೆ ಇರಬೇಕು, ಆದರೆ ಎಲ್ಲ ಕಡೆಯಲ್ಲೂ ಅದನ್ನೇ ನಾನು ತೋರಿಸ್ತೀನಿ ಅಂತ ಹೋದಾಗ ಹಿನ್ನಡೆಯಾಗ್ತಕ್ಕಂಥದ್ದು. ವಿಷಯ ಅರ್ಥ ಮಾಡಿಕೊಂಡು ಬೇರೆಯವರಿಗೆ ತತ್ವಬೋಧನೆಯನ್ನು ಮಾಡಬೇಕು. ನಿಮಗೆ ವಿಷಯ ಗೊತ್ತಿರೋದಿಲ್ಲ, ಬೇರೆಯವರಿಗೆ ಏನು ಹೇಳ್ತೀರಿ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಬೇರೆಯವರ ಹಿತಕ್ಕೆ, ಸಮಾಜದ ಅಭಿವೃದ್ಧಿಗೆ ಅನುಗುಣವಾಗಿ ನಡ್ಕೊಳ್ಬೇಕು. ನಾನು ನಡ್ಕೊಳ್ತಕ್ಕಂತಹ ರೀತಿ ಇದೆಯಲ್ಲ, ಅದರಿಂದ ಬೇರೆಯವರಿಗೇನೋ ಅನುಕೂಲವಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಖಂಡಿತವಾಗಿ ಆ ನಡೆ ಬಹಳ ಒಳ್ಳೆಯದು. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಪ್ರಯತ್ನಗಳು ನಡಿಬೇಕು ಅನ್ನುವಂಥದ್ದು ಅರ್ಥ. ಸಂಬಂಧ ಪಡದೇ ಇರತಕ್ಕಂಥವರ ವಿಷಯಕ್ಕೆ, ಸಂಬಂಧ ಪಡದೇ ಇರತಕ್ಕಂತಹ ವ್ಯಕ್ತಿಗಳ ಒಡನಾಟಕ್ಕೆ ನೀವು ಆದಷ್ಟು ಅಂತರವನ್ನು ಕಾಯ್ದುಕೊಂಡ್ರೆ, ಅಂತರವನ್ನು ಇಟ್ಟುಕೊಂಡ್ರೆ ನಿಮಗೆ ಅದು ಒಳ್ಳೆಯದು ಅಂತಕ್ಕಂಥದ್ದು. ಸರ್ಕಾರದ ಹಣ ನಿಮಗೆ ಸಂದಾಯವಾಗ್ತಕ್ಕಂತಹ ಯೋಗ ಇದೆ, ಸರ್ಕಾರದ ಋಣ ನಿಮಗಿದೆ ಅಂತ ಹೇಳಬೇಕು. ಸಾಯಂಕಾಲದ ಹೊತ್ತಿಗೆ ಯಾವುದೋ ಆತಂಕ, ಒಂಟಿತನವನ್ನು ಎದುರಿಸಬೇಕಾಗತ್ತೆ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ.